ಪತಂಜಲಿ ಯೋಗ ಪರಿವಾರದ ವತಿಯಿಂದ ರಥಸಪ್ತಮಿ ಪ್ರಯುಕ್ತ ನಗರದ ಗಂಧದ ಕೋಟೆ ಉದ್ಯಾನವನದಲ್ಲಿ ಅಗ್ನಿಹೋತ್ರ ಸಹಿತ ಸಾಮೂಹಿಕ ಸೂರ್ಯ ನಮಸ್ಕಾರ ಕಾರ್ಯಕ್ರಮವು ಭಾನುವಾರ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಭಕ್ತಿಭಾವ, ಶಿಸ್ತು ಮತ್ತು ಸಂಸ್ಕೃತಿಯ ವಾತಾವರಣದಲ್ಲಿ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದ ಆರಂಭದಲ್ಲಿ ಹಿರಿಯ ಯೋಗ ಸಾಧಕರಾದ ಶೇಷಪ್ಪನವರು 108 ಸಾಮೂಹಿಕ ಸೂರ್ಯ ನಮಸ್ಕಾರ ಯಜ್ಞಕ್ಕೆ ಅಧಿಕೃತ ಚಾಲನೆ ನೀಡಿದರು. ಅದೇ ಸಮಯದಲ್ಲಿ ಕರ್ನಾಟಕ ರಾಜ್ಯ ಯಜ್ಞ ಪ್ರಭಾರಿಗಳಾದ ಹರಿಹರಪುರ ಶ್ರೀಧರ್ಜಿ ಅವರ ಮಾರ್ಗದರ್ಶನದಲ್ಲಿ ವೇದಭಾರತಿ ಮಹಿಳಾ ತಂಡ ಅಗ್ನಿಹೋತ್ರವನ್ನು ವೇದ ಮಂತ್ರೋಚ್ಚಾರದೊಂದಿಗೆ ಆರಂಭಿಸಿತು. ನಗರದ ವಿವಿಧ ಯೋಗ ಕೇಂದ್ರಗಳ ಶಿಕ್ಷಕರು ಹಾಗೂ ಯೋಗಾಭ್ಯಾಸಿಗಳು ಒಟ್ಟಾಗಿ ಪ್ರತಿ ಹಂತದಲ್ಲೂ 12 ಸೂರ್ಯ ನಮಸ್ಕಾರದೊಂದಿಗೆ ಒಟ್ಟು 108 ಸೂರ್ಯ ನಮಸ್ಕಾರಗಳನ್ನು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿದರು. ಸೂರ್ಯ ನಮಸ್ಕಾರ ಯಜ್ಞ ಸಂಪನ್ನಗೊಂಡ ನಂತರ ಮಾತನಾಡಿದ ಶ್ರೀಧರ್ ಜಿ, ಸೂರ್ಯದೇವನು ಜೀವಶಕ್ತಿ, ಆರೋಗ್ಯ ಹಾಗೂ ಚೈತನ್ಯದ ಮೂಲವಾಗಿದ್ದು ನಿತ್ಯ ಯೋಗಾಭ್ಯಾಸ ಮತ್ತು ಸೂರ್ಯ ಪಾವನೆಯಿಂದ ದೈಹಿಕ ಮಾನಸಿಕ ಆರೋಗ್ಯ ಸಾಧಿಸಬಹುದು ಎಂದು ತಿಳಿಸಿದರು. ಸೂರ್ಯ ಭಗವಂತನಿಂದ ನಾವು ಕಲಿಬೇಕು. ಹಾಗೇನೆ ಸೂರ್ಯ ಅವನು ನಿಜಾಗಲೂ ಎಂಥ ಉದಾರಿ. ಯಾರನ್ನೂ ಕೂಡ ನೀನು ಬಡವ, ನೀನು ಶ್ರೀಮಂತ, ನೀನು ಕಪ್ಪು, ನೀನು ಬೆಳಕು, ನೀನು ಒಳ್ಳೆಯವ, ನೀನು ಕೆಟ್ಟವ, ಯಾವ ಭೇದ ಭಾವ ಇಲ್ಲ. ಎಲ್ಲರಿಗೂ ಕೂಡ ಬೆಳಕನ್ನು ಕೊಡ್ತಾನೆ. ಆ ಸೂರ್ಯನಿಂದಲೇ ಮಳೆ, ಸೂರ್ಯನಿಂದಲೇ ಸರ್ವಸ್ವ. ಸೂರ್ಯ ಇಲ್ಲದ ಜೀವನ ಇಲ್ಲ. ಹಾಗಾಗಿ ಸೂರ್ಯನನ್ನು ನಾವೆಲ್ಲರೂ ಕೂಡ ಆರಾಧನೆ ಮಾಡಲೇಬೇಕು. ಅದಕ್ಕೆ ನಾವು ಕುರಿತಾದ ದಿವಸ ಅಂತ ಹೇಳಿದ್ರೆ ರಥಸಪ್ತಮಿ ದಿವಸ ನಾವು ಇಡೀ ಜಗತ್ತಲ್ಲಿ ಇದನ್ನು ನಾವು ಸೂರ್ಯದೇವನಿಗೆ ನಮಸ್ಕಾರ ಮಾಡ್ತೇವೆ. ಸೂರ್ಯನಿಂದ ಅವನ ಉದಾರತೆಯನ್ನು ನಾವು ಕೂಡ ಜೀವನದಲ್ಲಿ ಪಡ್ಕೊಳ್ಳೋಣ. ನಾವು ಪರಸ್ಪರ ದ್ವೇಷ ಮಾಡಿದ್ರೆ ಭಗವಂತನಿಗಿರುವಂಥ ಒಂದು ಉದಾರತೆ ನಮ್ಮಲ್ಲಿ ಬಂದರೆ ನಮ್ಮ ದೇಶ ಉದ್ಧಾರ ಆಗುತ್ತೆ. ಒಳ್ಳೆಯದಾಗಲಿ. ಈ ಸಂದರ್ಭದಲ್ಲಿ ರಾಜ್ಯ ಯುವ ಪ್ರಭಾರಿ ಸುರೇಶ್ ಪ್ರಜಾಪತಿ, ಮಹಿಳಾ ಪ್ರಭಾರಿ ಶಾರದಾ ಧರ್ಮಾನಂದ, ಪ್ರಭಾರಿಗಳಾದ ಕೇಶವಮೂರ್ತಿ, ವಿಜಯಕುಮಾರ್, ನಾಗರಾಜ್, ಮಹಿಳಾ ಸಹ ಪ್ರಭಾರಿಗಳಾದ ಪವಿತ್ರ, ಮಂಜುಳಾ ಸೇರಿದಂತೆ ಅನೇಕ ಯೋಗ ಶಿಕ್ಷಕರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಆಕಾಶವಾಣಿಯ ಕಾರ್ಯಕ್ರಮ ನಿರೂಪಕಿ ಹಾಗೂ ಅನುಭವಿ ಯೋಗ ಸಾಧಕಿಯಾದ ಲೀಲಾವತಿ ಅವರು ಕಾರ್ಯಕ್ರಮವನ್ನು ಸುವ್ಯವಸ್ಥಿತವಾಗಿ ಮತ್ತು ಮನಮುಟ್ಟುವ ರೀತಿಯಲ್ಲಿ ನಿರೂಪಿಸಿದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.